ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಸ್ವಲ್ಪ ತೃತೀಯ ಸ್ಥಾನದಲ್ಲಿ ಚಂದ್ರನು ಸಂಚರಿಸುವಾಗ ಅವರಿಗೆ ಒಳ್ಳೆಯ ಸಾಧನಾ ವ್ಯಕ್ತಿತ್ವ ಮತ್ತು ಮಾಡುವ ಕೆಲಸದಲ್ಲಿ ಅಭಿಷ್ಟ ಫಲಗಳು, ಅದಲ್ಲದೆ ಇವತ್ತಿನ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭದಾಯಕ ಅಥವಾ ನಿಮ್ಮ ಇವತ್ತಿನ ಸಾಧನೆಯು ಹಿತವಾಗುವಂಥ ಜನಮೆಚ್ಚುಗೆಯಾಗುವಂಥ ಯೋಗಗಳು ಉಂಟಾಗುತ್ತವೆ. ಒಂದು ಇದೇ ಮೇಷರಾಶಿಗೆ ಶನಿ ದೃಷ್ಟಿ ಇರುವುದರಿಂದ ಸ್ವಲ್ಪ ದೈಹಿಕ ಆರೋಗ್ಯದ ವ್ಯತ್ಯಾಸಗಳನ್ನು ಕಾಣುವ ಸಾಧ್ಯತೆಗಳಿರುತ್ತೆ. ದೂರ ಪ್ರಯಾಣ ಮಾಡುವ ಸಾಧ್ಯತೆಗಳು ಅಧಿಕವಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಧನಸ್ಥಾನದಲ್ಲಿ ವಾಕ್ಕ್ಷೇತ್ರದಲ್ಲಿ ಕುಜನಿರುವುದರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತವಿರಲಿ. ನೀವು ಮಾತನಾಡುವಾಗ ಸ್ವಲ್ಪ ಮುಂಗೋಪಿಷ್ಟರ ಹಾಗೆ ಮಾತಾಡುವಂತಹ ಗುಣಗಳು ಮೇಷರಾಶಿಯವರಿಗೆ ಜಾಸ್ತಿಯಾಗಿರುತ್ತೆ. ಸಹನೆ, ತಾಳ್ಮೆ ಮತ್ತು ಸಾಧನೆ ಇದು ಮೂರು ಚೆನ್ನಾಗಿದ್ದರೆ ಈ ದಿನ ನಿಮ್ಮ ಪಾಲಿಗೆ ಒಳ್ಳೆಯ ದಿನ ಅಂತ ಹೇಳ್ತೇವೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ, ನಾಗದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು. ಹಾಗೆಯೇ ಶಿವದೇವರ ಧ್ಯಾನ, ಪಂಚಾಕ್ಷರಿ ಜಪವನ್ನು ಮನೆಯಲ್ಲಿ ಮಾಡುವುದು ಬಹಳ ಒಳ್ಳೆಯದು. ವೃಷಭ ರಾಶಿ. ಈ ರಾಶಿಯವರಾದ ನಿಮಗೆ ಇವತ್ತು ಸ್ವಲ್ಪ ಜಾಗ್ರತೆಯಾಗಿರಬೇಕು. ಕಾರಣಾಂತರದಿಂದ ಧನವ್ಯಯ ಯೋಗಾದಿಗಳು ಉಂಟಾಗುತ್ತೆ. ಅಥವಾ ಮನೆಯಲ್ಲಿ ಸಪ್ತಮಾಧಿಪತಿ ಕುಜನು ರಾಶಿಯಲ್ಲಿರುವುದರಿಂದ ದಾಂಪತ್ಯದಲ್ಲಿ ಚಿಕ್ಕ ಪುಟ್ಟ ಕಿರಿಕಿರಿಗಳು ಎದುರಾಗುವಂಥ ಸಾಧ್ಯತೆ ಇದೆ. ಅವಿವಾಹಿತರಿಗೆ ವಿವಾಹದ ಬಗ್ಗೆ ಮಾತುಕತೆಯಲ್ಲಿ ಸ್ವಲ್ಪ ಮನಸ್ಸಿಗೆ ಇಷ್ಟವಲ್ಲದ ಘಟನೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಪ್ರಯಾಣ ನಿಮಗೂ ಈ ದಿನ ಕಾಣುವಂತಹ ಲಕ್ಷಣ ಇದೆ. ಆದರೆ ತೃತೀಯ ಸ್ಥಾನದಲ್ಲಿ ರವಿ ಸಂಚಾರ ಮಾಡುವುದರಿಂದ ನಿಮ್ಮ ಸಾಧನೆ, ಶೌರ್ಯ, ಸಾಧನೆ, ಅದಲ್ಲದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಪತ್ರ ವ್ಯವಹಾರಗಳು ಚೆನ್ನಾಗಿ ಈ ದಿನ ನಿಮ್ಮ ಇಷ್ಟಾರ್ಥದ ಹಾಗೆ ನೆರವೇರುವ ಸಾಧ್ಯತೆಗಳಿದೆ. ಆದರೆ ಗಡಿಬಿಡಿಯಿಂದ ಮತ್ತು ಸ್ವಲ್ಪ ಉದ್ದಟತನದ ಸ್ವಭಾವದಿಂದ ತಾವು ದೂರವಾಗಿದ್ದರೆ ವ್ಯಾಪಾರಿಗಳಿಗೂ ಈ ದಿನ ಒಳ್ಳೆಯದಿದೆ. ರೈತರಿಗೆ ಆರ್ಥಿಕ ಸ್ಥಿತಿ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ಹೋಟೆಲ್ ಉದ್ಯಮಿಗಳಿಗೆ ಒಳ್ಳೆಯ ಆದಾಯ ಬರುವಂತಹ ಲಕ್ಷಣಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆಯಲ್ಲಿ ಲಲಿತ ಸಹಸ್ರ ನಾಮಪಾರಾಯಣವನ್ನು ಹೇಳಲಿಕ್ಕೆ ಗೊತ್ತಿಲ್ಲದೇ ಹೋದರೂ ಮೊಬೈಲ್ನಲ್ಲಿಟ್ಟು ಕೇಳುವಂಥ ಪ್ರಯತ್ನ ಮಾಡಿ. ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಾದ ನಿಮಗೆ ಈ ದಿನ ಯಾತ್ರಾ ಯೋಗಾದಿಗಳು ಜಾಸ್ತಿ ಕಾಣಿಸ್ತಾ ಇದೆ. ತೀರ್ಥಯಾತ್ರೆಗಳು ಅಥವಾ ಧಾರ್ಮಿಕದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಸಾಧ್ಯತೆ. ಈಗ ಯತಿಗಳ ಚಾತುರ್ಮಾಸ್ಯ ಕಾಲಗಳು, ಅದರಲ್ಲಿ ಯತಿಗಳ ಭೇಟಿಯಾಗುವಂಥದ್ದು, ಸ್ವಾಮಿಗಳ ಅನುಗ್ರಹವನ್ನು ಪಡೆಯುವಂಥ ಯೋಗಾದಿಗಳು ಉಂಟಾಗುತ್ತೆ. ಸತ್ಕರ್ಮಕ್ಕಾಗಿ ಧನ ವಿನಿಯೋಗ ಮಾಡುವ ಸಾಧ್ಯತೆಗಳಿದೆ. ಮಕ್ಕಳ ಮದುವೆಯ ವಿಷಯದಲ್ಲಿ ಕೆಲವು ಬೇಕಾದ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದಲ್ಲದೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಹೊಸ ಸಂಭ್ರಮಾಚರಣೆಯನ್ನು ಪಡೆದುಕೊಳ್ಳುವ ಲಕ್ಷಣಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಮಿಥುನ ರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಫಲಗಳು ಅಧಿಕವಾಗಿ ಕಾಣುವುದರಿಂದ ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ. ಹಾಗೆಯೇ ನಾಗದೇವರ ಸೇವೆಯನ್ನು ಮಾಡಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಚಂದ್ರನು ವ್ಯಯರಾಶಿಯಲ್ಲಿರುವುದರಿಂದ ಆಲಸ್ಯದಿಂದ ಕೂಡಿದಂತಹ ದಿನ. ಮಾಡಬೇಕಾದ ಕೆಲಸ ಮತ್ತು ಸಮಯದ ಮಹತ್ವಗಳಿಗೆ ವ್ಯತ್ಯಾಸ ಆಗಿ ನಿಮಗೆ ಅತಿ ಅವಶ್ಯವಾಗಿರುವ ಕರ್ತವ್ಯಗಳು ನಿಧಾನಗತಿ ಕಾಣುವ ಸಾಧ್ಯತೆ ಇದೆ. ದೂರ ಸ್ಥಳದಿಂದ ಶುಭವಾರ್ತೆಯನ್ನು ಕೇಳುವಂತಹ ಸಾಧ್ಯತೆ ಇದೆ. ಪ್ರಯಾಣ ಯೋಗಾದಿಗಳು ನಿಮ್ಮ ಪಾಲಿಗೆ ಉಂಟಾಗುವ ಸಾಧ್ಯತೆ ಇದೆ. ರಾಶಿಯಲ್ಲಿಯೇ ರವಿ ಇರುವುದರಿಂದ ಪಿತ್ತ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣುವಂಥದ್ದು, ಹಾಗೆ ಆಹಾರದಲ್ಲಿ ವ್ಯತ್ಯಾಸಗಳನ್ನು ಕಾಣುವಂತಹ ಸಾಧ್ಯತೆಗಳು, ಉದರ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಸಾಧ್ಯತೆಗಳು ಉಂಟಾಗುತ್ತೆ. ಕೌಟುಂಬಿಕದ ನೆಲೆಯಲ್ಲಿ ಅಸಮಾಧಾನದಿಂದ ಮುಕ್ತವಾಗುವಂತಹ ಮಾತುಕತೆ, ವಾತ್ಸಲ್ಯಪ್ರದವಾದ ಯೋಗಗಳು ಉಂಟಾಗುತ್ತೆ. ಅದಲ್ಲದೆ ತಾವು ಇವತ್ತಿನ ದಿನದಲ್ಲಿ ಹೊಸ ಗೃಹ ನಿರ್ಮಾಣ ಮಾಡುವಂಥ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಧಾನಗತಿಯಾಗುವ ಲಕ್ಷಣಗಳಿದೆ. ತಾವು ಇವತ್ತು ಸಮಯಕ್ಕೆ ಮಹತ್ವ ಕೊಡಬೇಕು. ಹಾಗೆ ತಿಳಿದವರಿಂದ ಕೇಳಿ ವ್ಯವಹರಿಸುವ ಪ್ರಯತ್ನವನ್ನು ತಾವು ಮಾಡಿದರೆ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಚೆನ್ನಾಗಿ ಕಾಣಿಸ್ತಾ ಇದೆ. ತಾವು ದೈವಿಕ ಆರಾಧನೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವರ ಸೇವೆ ಮಾಡುವುದು ಒಳ್ಳೆಯದು. ಹಾಗೆಯೇ ಇವತ್ತಿನ ದಿನ ತಾವು ಮಾಡಬೇಕಾದದ್ದು ಆದಿತ್ಯ ಹೃದಯ ಪಾರಾಯಣ ಮಾಡಿ.
ಅಷ್ಟಮದಲ್ಲಿ ಶನಿ ಇರುವುದರಿಂದ ನಿಮ್ಮ ಮನೆಯ ಪರಿಸರದಲ್ಲಿ ಶನಿ ದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವುದು ಒಳ್ಳೆಯದು. ಸಿಂಹರಾಶಿ, ನಿಮ್ಮ ರಾಶಿಗೆ ಅನಿರೀಕ್ಷಿತ ಧನಲಾಭ ಯೋಗಾದಿಗಳುಂಟಾಗುತ್ತೆ. ಕರ್ಮರಾಶಿಯಲ್ಲಿ ಭಾಗ್ಯಾಧಿಪತಿಯಾದ ಕುಜನು ಇರುವುದರಿಂದ ನೀವು ಭೂ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಹೊಸ ಹೊಸ ಬದಲಾವಣೆಯ ಲಾಭಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಶೇರ್ ಮಾರ್ಕೆಟನ್ನು ಹೂಡಿಕೆದಾರರು ಯಾರಾದರೂ ಇದ್ದರೆ ಇವತ್ತು ಸ್ವಲ್ಪ ನಿಮ್ಮ ವೈಯಕ್ತಿಕವಾದಂತಹ ಚಿಂತನೆಗಳು ಲಾಭಕ್ಕೆ ಅನುಕೂಲ ಕೊಡುವಂತಹ ಸಾಧ್ಯತೆ ಇದೆ. ಆದರೆ ಶೇರ್ ಮಾರ್ಕೆಟ್ ನಾವು ಜುಗಾರಿಗೆ ಸಂಬಂಧಪಟ್ಟ ವ್ಯವಹಾರ ಅಂತ ಹೇಳ್ತೇವೆ. ಆದರೆ ಹಿತಮಿತವಾಗಿ ಇಟ್ಟುಕೊಂಡಾಗ ಅದಕ್ಕೂ ಒಳ್ಳೆಯ ಫಲ ಉಂಟಾಗಬಹುದು. ಇನ್ನು ನಿಮ್ಮ ಮಕ್ಕಳ ವಿಷಯದಲ್ಲಿ ಹೊಸ ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ, ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವಂತಹ ಲಕ್ಷಣಗಳು ಉಂಟಾಗುತ್ತೆ. ರೋಗಿಷ್ಠರಿಗೆ ರೋಗ ನಿವಾರಣೆಯ ಕಾಲಗಳು ಉಂಟಾಗುವ ಸಾಧ್ಯತೆ ಇದೆ. ಈ ದಿನ ಬಹುತೇಕವಾಗಿ ಸಿಂಹರಾಶಿಯವರಿಗೆ ಒಳ್ಳೆಯ ಫಲಗಳು ಉಂಟಾಗುವ ಲಕ್ಷಣವಿರುವುದರಿಂದ ಸಮಯ, ಸಾಧನೆ ಮತ್ತು ಶ್ರಮ ಈ ಮೂರಕ್ಕೆ ಮಹತ್ವ ಕೊಡಿ. ಇಷ್ಟಾರ್ಥ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಅದರಿಂದ ತಾವು ಮಾಡಬೇಕಾದ ಈ ದಿನದ ದೇವತಾ ಪ್ರಾರ್ಥನೆ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ, ಹಾಗೆ ಅಷ್ಟಾಕ್ಷರಿ ಜಪ ಓಂ ನಮೋ ನಾರಾಯಣಾಯ ನಮಃ ಈ ಜಪವನ್ನು ಮಾಡುವುದು ಬಹಳ ಒಳ್ಳೆಯದು. ಈ ರೀತಿ ನಿಯಮವನ್ನು ಅಳವಡಿಸಿದರೆ ಒಳ್ಳೆಯ ಫಲ ಉಂಟಾಗುತ್ತೆ. ಇನ್ನು ಕನ್ಯಾ ರಾಶಿಯವರು ಇವತ್ತು ನಿಮ್ಮ ಏನೆಲ್ಲ ಅಪೇಕ್ಷೆಗಳುಂಟು ಅದೆಲ್ಲ ಈಡೇರುವಂತಹ ಸಾಧ್ಯತೆ ಇದೆ. ಆದರೆ ರಾಶಿಯಲ್ಲಿಯೇ ಮಾಂದಿ ಇರುವುದರಿಂದ ಸ್ವಲ್ಪ ಕೈ ಕಾಲು ಗಂಟು ನೋವು ಇತ್ಯಾದಿಗಳು ಕಾಣಿಸುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಹಿರಿಯಜರು ಪೂರ್ವಜರ ಸಂಬಂಧಪಟ್ಟ ಸ್ಮರಣಾರ್ಥವಾಗಿ ಏನಾದರೂ ದಾನ ಧರ್ಮಾದಿಗಳನ್ನು ಮಾಡುವಂತಹ ಪ್ರಯತ್ನ ಮಾಡಿದರೆ ಒಳ್ಳೆಯದು. ಅದಲ್ಲದೆ ತಾವು ಇವತ್ತಿನ ದಿನ ಅವಿವಾಹಿತರಾಗಿದ್ದರೆ ವಿವಾಹಕ್ಕೆ ಸಂಬಂಧಪಟ್ಟ ಚಿಂತನೆಯನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಅಥವಾ ಹೊಸ ವ್ಯಕ್ತಿಗಳ ಪರಿಚಯಗಳು ಉದ್ಯೋಗ ಸ್ಥಳದಲ್ಲಿ ಪರಿಚಯವಾಗಿ ಆಪ್ತತೆ ಮತ್ತು ಸ್ನೇಹಕ್ಕೆ ಕಾರಣವಾಗುವ ಲಕ್ಷಣಗಳು ಕಾಣಿಸುವ ಲಕ್ಷಣವಿದೆ. ತಾವು ಈ ದಿನ ಯಾವುದೇ ಕರ್ತವ್ಯವನ್ನು ಮಾಡುವುದಾದರೂ ವ್ಯಯರಾಶಿಯಲ್ಲಿ ಲಗ್ನಾಧಿಪತಿ ಇರುವುದರಿಂದಾಗಿ ಸ್ವಲ್ಪ ಮುಂದಿನ ದಿನದಲ್ಲಿ ಅಸಮಾಧಾನಕ್ಕೆ ಕಾರಣವಾಗುವ ಅನುಭವಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ತಿಳಿದು ವ್ಯವಹರಿಸಿದರೆ ಈ ದಿನ ಕನ್ಯಾ ರಾಶಿಯವರಿಗೆ ಒಳ್ಳೆಯದು. ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಪ್ರಾರ್ಥನೆ ಪಕ್ಷಿಗಳಿಗೆ ಧಾನ್ಯವನ್ನು ಅರ್ಪಣೆ ಮಾಡುವಂಥದ್ದು ಪ್ರಯತ್ನ ಮಾಡಿ. ಇನ್ನು ಯಾವುದಾದ್ರೂ ಕ್ಷೇತ್ರದಲ್ಲಿ ಭಿಕ್ಷುಕರಿಗೆ ದಾನ ಧರ್ಮಾದಿಗಳನ್ನು ಮಾಡುವ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ.